ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆದಿಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜನಪ್ರತಿನಿಧಿಗಳು ಧ್ವಜಾರೋಹಣ ನೆರವೇರಿಸಿ ತ್ರಿವರ್ಣ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರು. ಇನ್ನು ಗಣರಾಜ್ಯೋತ್ಸವ ಅಂಗವಾಗಿ ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ನೆರಳೂರು ಜಿ ಶಶಿಕುಮಾರ್ ಅವರು ತಾವು ಗಳಿಸಿದ್ದ ಹಣದಲ್ಲಿ ಸುಮಾರು 90,000 ರೂಪಾಯಿ ಮೌಲ್ಯದ ಅಹುಜಾ ಕಂಪನಿಯ 8 ಧ್ವನಿವರ್ಧಕಗಳನ್ನು ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 8 ಸರ್ಕಾರಿ ಶಾಲೆಗಳಿಗೆ ಧ್ವನಿವರ್ಧಕಗಳನ್ನು ಸದಸ್ಯರು ಜೊತೆಗೂಡಿ ಉಚಿತವಾಗಿ ವಿತರಣೆ ಮಾಡಿದ್ದು, ಇಂದು ಕೂಡ ಆದಿಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಧ್ವನಿವರ್ಧಕವನ್ನು ನೆರಳೂರು ಶಶಿಕುಮಾರ್ ರವರು ಹಸ್ತಾಂತರ ಮಾಡಿದರು. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ರೆಡ್ಡಿ ಮತ್ತು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. नायक जय हे भारत भाग्य विधाता, पंजाब सिंधु गुजरात मराठा द्राविड़ उत्कल गंगा, विठल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगल गायक. ಎಲ್ಲಾ ಶಾಲೆಗಳಿಗೂ ಸಹ ಈ ಒಂದು ಸ್ಪೀಕರ್ ಬಾಕ್ಸ್ ಅನ್ನು ಕೊಡ್ತಾ ಇದ್ದಾರೆ. ಅದು ಎಲ್ಲ ಚಪ್ಪಳೆ ಹೊಡೆದ್ರು ಸ್ಪೀಕರ್ ಬಾಕ್ಸ್ ಅನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಎಲ್ಲಾ ಶಾಲೆಗಳಿಗೂ ಸಹ ತಲುಪಿಸಿದ್ರು. ಆದ್ರೆ ನಾವು ಸಹ ಸುಮಾರು 3 ಗಂಟೆವರೆಗೂ ಕಾದ್ವಿ, ಬರ್ತಾರೆ ವಾಪಸ್ ಹೋಗೋದು ಬೇಡ ಅಂತ ಕಾಯ್ಕೊಂಡಿದ್ವಿ. ಆದ್ರೆ ಬಂದಿರ್ಲಿಲ್ಲ. ಮತ್ತೆ ಫೋನ್ ಮಾಡಿದ್ದಕ್ಕೆ ಇಲ್ಲ ಮೇಡಮ್ ನಾಳೆ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ನಮಗೂ ಸಹ ಈ ಒಂದು ಕಾರ್ಯವನ್ನ ಮಾಡ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಧ್ವನಿವರ್ಧಕ ಇದ್ದಾಗ ಅದರ ಒಂದು ಎಫೆಕ್ಟಿವ್ ಜಾಸ್ತಿ ಇರುತ್ತೆ. ಹಾಗಾಗ್ಬಿಟ್ಟು ಹೋದ್ ಸರಿನೂ ನಮ್ಮ ಎಲ್ಲ ಒಂದು ನೆರಳೂರು ಪಂಚಾಯಿತಿಯ ಶಾಲೆಗಳಿಗೆ ಒಂದು ಸ್ಪೀಕರ್ ಬಾಕ್ಸಸ್ ಮತ್ತೆ ಫುಲ್ ಸೌಂಡ್ ಸಿಸ್ಟಮ್ ಅನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆದ್ರೆ ಅದು ವಿದ್ಯುತ್ ಸಂಪರ್ಕ ಇದ್ದಾಗ ಮಾತ್ರ, ಅಂದ್ರೆ ಕರೆಂಟ್ ಇದ್ದಾಗ ಮಾತ್ರ ವರ್ಕ್ ಆಗೋದು. ಬಟ್ ಈಗ ಕೊಡ್ತಾ ಇರೋದು 100% ಅದು ಒಂದು ಸ್ಮಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅದಕ್ಕೆ ಚಾರ್ಜರ್ನ ಹಾಕೊಂಡ್ರೆ ಸಾಕು, ನಾವ್ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಅಂತಹ ಒಂದು ಉತ್ತಮ ರೀತಿಯ ಒಂದು ಧ್ವನಿವರ್ಧಕವನ್ನ ಅಥವಾ ಸ್ಪೀಕರ್ ಬಾಕ್ಸ್ ಅನ್ನ ನೀಡ್ತಾ ಇದ್ದಾರೆ. ಇದರಿಂದ ನಮ್ಗೆ ತುಂಬಾ ಉಪಯೋಗ ಸಹ ಆಗುತ್ತೆ. ಯಾಕಪ್ಪ ಅಂದ್ರೆ ಮಕ್ಕಳಿಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಪ್ರೋಗ್ರಾಮ್ಗಳಲ್ಲಿ ಅದನ್ನ ನಾವು ಯೂಸ್ ಮಾಡಬಹುದಾಗಿದೆ. ಹಾಗಾಗ್ಬಿಟ್ಟು ಶಶಿಧರ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾದಂತಹ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕೇವಲ ನಮ್ಮ ಶಾಲೆಗೆ ಮಾತ್ರ ಅಲ್ಲ, ನಮ್ಮ ನೆರಳೂರು ಪಂಚಾಯಿತಿಯ 10 ಶಾಲೆಗಳಿಗೂ ಸಹ ಈ ಒಂದು ಸ್ಪೀಕರ್ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಎಲ್ಲಾ ಒಂದು ಶಾಲೆಗಳ ಪರವಾಗಿ ಹಾಗೂ ನಮ್ಮ ನೆರಳೂರು ಪಂಚಾಯಿತಿಯ ಸದಸ್ಯರ ಪರವಾಗಿ ಈ ಒಂದು ಸ್ಪೀಕರ್ ಬಾಕ್ಸ್ ಅನ್ನ ನೀಡ್ತಾ ಇರುವಂತಹ ಶಶಿಧರ್ ಸರ್ ಅವರಿಗೆ ತುಂಬ ಹೃದಯದ ಆತ್ಮೀಯವಾದ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಗಣರಾಜ್ಯೋತ್ಸವವನ್ನು ಏನಕ್ಕೆ ಆಚರಿಸ್ತಾ ಇದ್ದೀವಿ? ಈ ದಿನ 1950ರಲ್ಲಿ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡ್ತಾರೆ. ಆ ಒಂದು ದಿನವನ್ನು ಗಣರಾಜ್ಯೋತ್ಸವ ದಿನ ಅಂತ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಸಂವಿಧಾನದಲ್ಲಿ ಶಿಕ್ಷಣ, ಕೃಷಿ, ಜಾತಿ ಪಂಗಡವಾರು, ಆಮೇಲೆ ಚುನಾವಣೆಗಳು, ಏನು ಸಾರ್ವಜನಿಕರಿಗೆ ಬೇಕು ಹಕ್ಕುಗಳು, ಅವನ್ನೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ಆ ಒಂದು ಮಹತ್ತರವಾದ ದಿನವಾಗಿ ಈ ದಿನ ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನು ಈ ದಿನ ಗಣರಾಜ್ಯೋತ್ಸವ ಅಂಗವಾಗಿ ಎಲ್ಲ ಶಾಲೆಗಳಿಗೆ ಏನೋ ಒಂದು ಹೌಜಾರು ಒಂದು ಸೌಂಡ್ ಬಾಕ್ಸ್
ಧ್ವನಿವರ್ಧಕವನ್ನು ಕೊಡಿಸ್ಬೇಕು ಅನಿಸ್ತು. ಒಂದು 15 ದಿವಸದಿಂದನೇ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಅನಿಸ್ತು. ಇದು ತುಂಬ ಉಪಯೋಗ. ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಇನ್ಯಾವುದೋ ಬೇರೆ ಕಡೆ ಪ್ರವಾಸ ಹೋದಾಗ ಅದಕ್ಕೂ ತುಂಬ ಅನುಕೂಲ ರೀತಿಯಲ್ಲಾಗುತ್ತೆ. ಇಲ್ಲ ಒಂದು 100-150 ಜನ ಪ್ರೋಗ್ರಾಮ್ ಮಾಡಿದಾಗ ಕುತ್ಕೊಂಡು ಅದು ಬೋಧನೆ ಮಾಡೋದಕ್ಕೆ ಎಲ್ಲ ತುಂಬ ಅತ್ಯುತ್ತಮವಾಗಿತ್ತು. ಇದನ್ನು ಸದ್ಬಳಕೆಯನ್ನು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಹುಜಾ ಕಂಪ್ನಿದು ತುಂಬ ಉತ್ತಮವಾದ ಒಂದು ಧ್ವನಿವರ್ಧಕವಾಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆಯೇ ನಮ್ಮ ಸ್ನೇಹಿತರಾದಂಥ ಶಶಿ ಅಣ್ಣವರು ನೆರಳೂರು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ಅಲ್ಲಿ ಸದಸ್ಯರಾದಂಥ ಶಶಿಕುಮಾರ್ ಅಣ್ಣವರು ಎಲ್ಲ ನೆರಳೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಶಾಲೆಗಳಿಗೂ ಕೂಡ ಅಹುಜಾ ಕಂಪ್ನಿಯ ಧ್ವನಿವರ್ಧಕಗಳನ್ನು ಅವರು ಅವರು ಎಲ್ಲ ಶಾಲೆಗಳು ಕೊಡಿಸಿದ್ದಾರೆ. ಅವರ ಸೇವೆ ಇದೇ ರೀತಿ ಮುಂದುವರೆದ ದೇವರು ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಮುಂದಕ್ಕೆ ಅವರು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತಾ, ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ರಾಧಾ ಮೇಡಮ್ ಅವರು ಮತ್ತು ಶಿಕ್ಷಕರು ಮತ್ತು ಎಲ್ಲ ಶಾಲೆಯ ಎಲ್ಲ ವರ್ಗದವರಿಗೂ ಕೂಡ ನಾನು ಈ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನಗೆ ಒಂದು 2 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ನಾಡಿನ ಸಮಸ್ತ ಜನತೆಗೆ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ 1950ರಲ್ಲಿ ಸಂವಿಧಾನ ರಚನೆ ಮಾಡಿದಂಥ ದಿನ ಆಗಿರುತ್ತೆ. ಆ ದಿನನ ಇವತ್ತು ಆಚರಣೆ ಗಣರಾಜ್ಯೋತ್ಸವವಾಗಿ ಎಲ್ಲ ಶಾಲೆಗಳಲ್ಲೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಆಚರಣೆ ಮಾಡ್ತೀವಿ. ಈ ಒಂದು ಗಣರಾಜ್ಯೋತ್ಸವ ದಿನದ ಒಂದು ಮಹತ್ವ ಏನಂದರೆ, ಏನು ಹಕ್ಕುಗಳು ಅಂದರೆ ಜನತೆಯ ಹಕ್ಕುಗಳು ಏನಿದೆಯನ್ನ ಅದನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಯರೂಪಕ್ಕೆ ತಂದಂಥ ದಿನ. ತುಂಬ ಅತ್ಯುತ್ತಮವಾದ ಒಂದು ದಿನ ಈ ದಿನ. ಅದನ್ನು ಎಲ್ಲರೂ ಒಂದು ಸದ್ಬಳಕೆ ಮಾಡಿಕೊಂಡು ಈ ದಿನವನ್ನು ಆಚರಣೆ ಮಾಡಬೇಕು. ಇದೇ ರೀತಿ ಈ ದಿನ ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲ 9 ಶಾಲೆಗಳಲ್ಲೂ ಒಂದು ಅಹುಜಾ ಧ್ವನಿವರ್ಧಕಗಳನ್ನು ಒಂದು ಸ್ವಂತ ದುಡಿಮೆಯಿಂದ ನಾನು ಎಲ್ಲ ಶಾಲೆಗಳಲ್ಲಿ ನೀಡಿರ್ತೇನೆ. ಅದೇ ರೀತಿ ಈ ದಿನ ಒಂದು ನೆರಳೂರು ಶಾಲೆಯಲ್ಲಿ ಈಗಾಗಲೇ 5 ಕೊಠಡಿಗಳು ಈಗಾಗಲೇ ಆಗಿದೆ, ಹೊಸ ಕೊಠಡಿಗಳು 80 ಲಕ್ಷ ವೆಚ್ಚದಲ್ಲಿ. ಮತ್ತು 15 ಲಕ್ಷ ವೆಚ್ಚದಲ್ಲಿ ಒಂದು ಕೊಠಡಿಯನ್ನು ನಿರ್ಮಾಣ ಇನ್ನೇನು ಒಂದು ವಾರದ ಕಾಮಗಾರಿಯನ್ನು ಶುರು ಮಾಡ್ತೀವಿ. ಅದೇ ರೀತಿ ಕಾಂಪೌಂಡನ್ನು ಸಹ ನೆರಳೂರು ಶಾಲೆಗೆ ಸುತ್ತಲೂ ಒಂದು ಭದ್ರವಾಗಿ ಯಾರು ಒಂದು ಆಚಿನವರು ಬರದೇ ಇದ್ದಂಗೆ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಲು ಮುಂದೆ ಇಚ್ಛೆ ಇಟ್ಕೊಂಡಿದ್ದೀವಿ. ಇದೇ ರೀತಿ ಈ ಶಾಲೆನೂ ಹೇಳಿದರು, ಫಸ್ಟೇ ಈ ಶಾಲೆದು ಹೇಳಿದರು. ಇದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. CSR ಫಂಡಲ್ಲಿ ಯಾವುದಾದ್ರೂ ಕಾರ್ಖಾನೆ ಹಿಡಿದು ಇಲ್ಲಿ ಒಂದು ಕೊಠಡಿಗಳ ವ್ಯವಸ್ಥೆಯನ್ನು ಮಾಡೋಕ್ಕೆ ನಾನು, ಮಂಜಣ್ಣ, ಇನ್ನು ಮಿಕ್ಕ ಸದಸ್ಯರು ಪ್ರಯತ್ನ ಪಡ್ತೀವಿ ಅಂತ ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಚಾರ ಏನಂದರೆ, ತಿರುಮಗನಹಳ್ಳಿ ಶಾಲೆ ಈಗಾಗಲೇ ಡೆಮಾಲೇಷನ್ ಆರ್ಡರ್ ತಂದು ಡೆಮಾಲೇಷನ್ ಎಲ್ಲ ಆಗಿದೆ. ಮತ್ತು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ನಮ್ಮ ಯಲ್ಲಾರೆಡ್ಡಿ ಸಾರು ಅಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶಾಲೆಯಲ್ಲಿ ಅತ್ಯುನ್ನತವಾದ ಒಂದು ಇಡೀ ತಾಲೂಕಿಗೆ ಒಂದು ಉತ್ತಮವಾದ ಒಂದು ಶಾಲೆಯನ್ನು ನಿರ್ಮಾಣ ಮಾಡಲು ಒಂದು ಸಂಕಲ್ಪವನ್ನು ತೊಟ್ಟಿರ್ತಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಾಡಿನ ಜನತೆಗೆ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಹಾಗೆಯೇ ಈ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಶಶಿಕುಮಾರ್ ಅಣ್ಣವರು ಎಲ್ಲ 9 ಶಾಲೆಗಳಿಗೂ ಕೂಡ ಈ ಒಂದು ಧ್ವನಿವರ್ಧಕಗಳನ್ನು ಅವರ ಒಂದು ಸ್ವಂತ ಹಣದಿಂದ ಕೊಡಿಸಿದ್ದಾರೆ. ಅವರಿಗೂ ಕೂಡ ಈ ಗಣರಾಜ್ಯೋತ್ಸವ ಶುಭಾಶಯಗಳು. ಮತ್ತು ಅವರಿಗೆ ದೇವರು
ಎಲ್ಲ ರೀತಿಯಲ್ಲಿ ಒಳ್ಳೆಯ ಒಂದು ಮುಂದೆ ಇನ್ನೂ ಒಂದು ಹೆಚ್ಚಿನ ಒಂದು ಜನತೆಗೆ ಸೇವೆ ಮಾಡುವಂಥ ಒಂದು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಈ ದಿನ ನಮ್ಮ ಗ್ರಾಮದಲ್ಲಿ ಗಣರಾಜ್ಯೋತ್ಸವನ ಮಕ್ಕಳು ಎಲ್ಲ ಸೇರಿ ನಮ್ಮ ಪಂಚಾಯತಿ ಸದಸ್ಯರು, ಇವರು ಉಪಾಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಎಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಈ 76ನೇ ಗಣರಾಜ್ಯೋತ್ಸವವನ್ನು ಎಲ್ಲ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಎಲ್ಲ ಗ್ರಾಮಗಳಲ್ಲಿ, ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಶಾಲೆಯಲ್ಲಿ ಕೂಡ ನಾನು ನಿವೃತ್ತಿಯಾಗಿ 20 ವರ್ಷ ಆಯಿತು. ಇದೇ ಶಾಲೆಯಲ್ಲಿ ನಾನು 15 ವರ್ಷ ಕೆಲಸ ಮಾಡಿ ನಿವೃತ್ತಿಯಾಗಿರ್ತೀನಿ. ಪ್ರತಿ ವರ್ಷವೂ ಇದೇ ರೀತಿ ಮುಂದೇನು ಬಿಡದಿರಾಗೆ ಈ ಗಣರಾಜ್ಯೋತ್ಸವ ಒಂದು ಮಹತ್ವವನ್ನು ಮಕ್ಕಳಿಗೆ, ಗ್ರಾಮದ ಜನಗಳಿಗೆಲ್ಲ ತಿಳಿಸಿ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ಈ ಗಣರಾಜ್ಯೋತ್ಸವದ ಒಂದು ಏನು ಇದರ ಅನುಕೂಲ ಏನು ಜನಗಳಿಗೆ ಅನ್ನೋದು ನಾವು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಇಂಥ ಕಾರ್ಯಕ್ರಮಗಳಲ್ಲಿ ಇನ್ನು ಸದಸ್ಯರು ಬರಬೇಕಾಗಿತ್ತು, ಅವರು ಕಾರಣಾಂತರಗಳಿಂದ ಬರಲಿಲ್ಲ. ಹಾಗೂ ಈ ನಮ್ಮ ಪಂಚಾಯತಿ ಸದಸ್ಯರು ಮಂಜುನಾಥ್ ರೆಡ್ಡಿ ಅವರು ಬಂದಿದ್ದಾರೆ, ಉಪಾಧ್ಯಕ್ಷರು ಬಂದಿದ್ದಾರೆ. ಅವರಿಗೆ ಈ ಗ್ರಾಮದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ